ಇನ್ನ ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಉತ್ತರವನ್ನ ನೀಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿಯೂ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಹಣ, ಯಾರ ಪಾಕೆಟ್ ಆದ್ರೂ ಸೇರ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಬಸವರಾಜ ರಾಯರೆಡ್ಡಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ರಾಯರೆಡ್ಡಿ ಹೇಳೋದೇನಂತಂದ್ರೆ, ಎಲ್ಲಿ ಹೋಗುತ್ತೆ, ಯಾರದಾದ್ರೂ ಪಾಕೆಟ್ಗೆ ಹೋಗುತ್ತಾ, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಎಲ್ಲವನ್ನ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ, ಇವರಪ್ಪನ ಮನೆ ದುಡ್ಡಾಗಿದ್ರೆ ನೆನಪಿಟ್ಕೊಳ್ತಾ ಇದ್ರು, ಯಾರದ ದುಡ್ಡು ಎಲ್ಲ ಮುಂಜಾತ್ರೆ, ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾನ ಮರ್ಯಾದೆ ಇದ್ದವರು ಈ ರೀತಿ ಮಾತಾಡ್ತಾರ? 5,000 ಕೋಟಿ ಎಲ್ಲ ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳ್ತಾರೆ ಅವರು. ಆರ್ಥಿಕ ಸಲಹೆಗಾರರು 5,000 ಕೋಟಿಯ ಬಗ್ಗೆ ಇಷ್ಟು ಬಾಲಿಶವಾಗಿ ಮಾತಾಡೋದು, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ನಿಜ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬೇಕು ಇವರ ವಿಷಾದ? 5,000 ಕೋಟಿ ರೊಕ್ಕದ ಲೆಕ್ಕ ಬೇಕು. ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡುವುದಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕು, ಇಲ್ಲ ಅಂತ ಮಾತಾಡೋದಕ್ಕೆ ಹೋಗಬಾರದು. ಎಲ್ಲಿ ಹೋಗುತ್ತೆ, ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಆಗ್ತಾ ಒಂದೊಂದ್ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಅದು ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಇನ್ನ ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಉತ್ತರವನ್ನ ನೀಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿಯೂ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಹಣ, ಯಾರ ಪಾಕೆಟ್ ಆದ್ರೂ ಸೇರ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಬಸವರಾಜ ರಾಯರೆಡ್ಡಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ರಾಯರೆಡ್ಡಿ ಹೇಳೋದೇನಂತಂದ್ರೆ, ಎಲ್ಲಿ ಹೋಗುತ್ತೆ, ಯಾರದಾದ್ರೂ ಪಾಕೆಟ್ಗೆ ಹೋಗುತ್ತಾ, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಎಲ್ಲವನ್ನ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ, ಇವರಪ್ಪನ ಮನೆ ದುಡ್ಡಾಗಿದ್ರೆ ನೆನಪಿಟ್ಕೊಳ್ತಾ ಇದ್ರು, ಯಾರದ ದುಡ್ಡು ಎಲ್ಲ ಮುಂಜಾತ್ರೆ, ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾನ ಮರ್ಯಾದೆ ಇದ್ದವರು ಈ ರೀತಿ ಮಾತಾಡ್ತಾರ? 5,000 ಕೋಟಿ ಎಲ್ಲ ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳ್ತಾರೆ ಅವರು. ಆರ್ಥಿಕ ಸಲಹೆಗಾರರು 5,000 ಕೋಟಿಯ ಬಗ್ಗೆ ಇಷ್ಟು ಬಾಲಿಶವಾಗಿ ಮಾತಾಡೋದು, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ನಿಜ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬೇಕು ಇವರ ವಿಷಾದ? 5,000 ಕೋಟಿ ರೊಕ್ಕದ ಲೆಕ್ಕ ಬೇಕು. ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡುವುದಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕು, ಇಲ್ಲ ಅಂತ ಮಾತಾಡೋದಕ್ಕೆ ಹೋಗಬಾರದು. ಎಲ್ಲಿ ಹೋಗುತ್ತೆ, ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಆಗ್ತಾ ಒಂದೊಂದ್ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಅದು ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಇನ್ನ ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಉತ್ತರವನ್ನ ನೀಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿಯೂ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಹಣ, ಯಾರ ಪಾಕೆಟ್ ಆದ್ರೂ ಸೇರ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಬಸವರಾಜ ರಾಯರೆಡ್ಡಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ರಾಯರೆಡ್ಡಿ ಹೇಳೋದೇನಂತಂದ್ರೆ,
ಎಲ್ಲಿ ಹೋಗುತ್ತೆ, ಯಾರದಾದ್ರೂ ಪಾಕೆಟ್ಗೆ ಹೋಗುತ್ತಾ, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಎಲ್ಲವನ್ನ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ಇವರಪ್ಪನ ಮನೆ ದುಡ್ಡಾಗಿದ್ರೆ ನೆನಪಿಟ್ಕೊಳ್ತಾ ಇದ್ರು. ಯಾರದ್ದ ದುಡ್ಡು ಎಲ್ಲ ಮುಂಜಾತ್ರೆ ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾನ ಮರ್ಯಾದೆ ಇದ್ದವರು ಈ ರೀತಿ ಮಾತಾಡ್ತಾರ? 5,000 ಕೋಟಿ ಎಲ್ಲ ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳ್ತಾರೆ ಅವರು. ಆರ್ಥಿಕ ಸಲಹೆಗಾರರು 5,000 ಕೋಟಿಯ ಬಗ್ಗೆ ಇಷ್ಟು ಬಾಲಿಶವಾಗಿ ಮಾತಾಡೋದು, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ನಿಜ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬೇಕು ಇವರ ವಿಷಾದ? 5,000 ಕೋಟಿ ರೊಕ್ಕದ ಲೆಕ್ಕ ಬೇಕು. ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡುವುದಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕು, ಇಲ್ಲ ಅಂತ ಮಾತಾಡೋದಕ್ಕೆ ಹೋಗಬಾರದು. ಎಲ್ಲಿ ಹೋಗುತ್ತೆ, ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಆಗ್ತಾ ಒಂದೊಂದ್ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತಹ ದಿನಗಳಲ್ಲಿ ಅದು ಆಗ್ತದೆ. ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ಇವತ್ತು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಇನ್ನ ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಉತ್ತರವನ್ನ ನೀಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿಯು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಹಣ? ಯಾರ ಪಾಕೆಟ್ ಆದ್ರೂ ಸೇರ್ತಾ ಅನ್ನುವಂತಹ ಪ್ರಶ್ನೆ ಇರುವಾಗಲೇ ಬಸವರಾಜ ರಾಯರೆಡ್ಡಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ರಾಯರೆಡ್ಡಿ ಹೇಳೋದೇನಂತಂದ್ರೆ, ಎಲ್ಲಿ ಹೋಗುತ್ತೆ, ಯಾರದಾದ್ರೂ ಪಾಕೆಟ್ಗೆ ಹೋಗುತ್ತಾ, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಎಲ್ಲವನ್ನ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ಇವರಪ್ಪನ ಮನೆ ದುಡ್ಡಾಗಿದ್ರೆ ನೆನಪಿಟ್ಕೊಳ್ತಾ ಇದ್ರು. ಯಾರದ್ದ ದುಡ್ಡು ಎಲ್ಲ ಮುಂಜಾತ್ರೆ ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾನ ಮರ್ಯಾದೆ ಇದ್ದವರು ಈ ರೀತಿ ಮಾತಾಡ್ತಾರ? 5,000 ಕೋಟಿ ಎಲ್ಲ ನೆನಪಿಟ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳ್ತಾರೆ ಅವರು. ಆರ್ಥಿಕ ಸಲಹೆಗಾರರು 5,000 ಕೋಟಿಯ ಬಗ್ಗೆ ಇಷ್ಟು ಬಾಲಿಶವಾಗಿ ಮಾತಾಡೋದು, ಎಲ್ಲವನ್ನೂ ನೆನಪಿಟ್ಕೊಳ್ಳೋದಕ್ಕಾಗತ್ತಾ ಅಂತ ರಾಯರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ನಿಜ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬೇಕು ಇವರ ವಿಷಾದ? 5,000 ಕೋಟಿ ರೊಕ್ಕದ ಲೆಕ್ಕ ಬೇಕು. ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡುವುದಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕು, ಇಲ್ಲ ಅಂತ ಮಾತಾಡೋದಕ್ಕೆ ಹೋಗಬಾರದು. ಎಲ್ಲಿ ಹೋಗುತ್ತೆ, ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಆಗ್ತಾ ಒಂದೊಂದ್ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತಹ ದಿನಗಳಲ್ಲಿ ಅದು ಆಗ್ತದೆ. ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ಇವತ್ತು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ